ಗೆಳೆಯರೇ ನಮಸ್ಕಾರ ಎಲ್ರಿಗೂ. ಆಗಸ್ಟ್ 15, 1947ರಿಂದ ಇವತ್ತಿನವರೆಗೆ ಹೆಚ್ಚು ಕಡಿಮೆ 78 ವರ್ಷ ಆಯಿತು. ನಾವು ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ನಾವು ಧ್ವಜಾರೋಹಣದೊಂದಿಗೆ ವಂದೇ ಮಾತರಂ ಹೇಳ್ತಾ ये मेरे वतन के लोगों जरा आँख में भर लो पानी जो शहीद हुए हैं उनकी जरा याद करो कुर्बानी ಅಂಥೇಳಿ ನಾವು ಬಹಳ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವ ಆಚರಿಸ್ತೀವಿ. ಆದರೆ ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಭಾರತ ದೇಶಕ್ಕೆ? ಇದೊಂದು ಗಂಟು ಕಟ್ಟಿದ ಒಂದು ದೊಡ್ಡ ಕಗ್ಗಂಟು ಅಂದ್ಕೊಳ್ಳಿ, ಕ್ಷಮಿಸಿ. ಇದರಲ್ಲಿ ಯಾಕೆ ಈ ಸಂಶಯ ಬರ್ತದೆ ಅಂದರೆ, ಸಂಶಯ ನಮಗೆ ನಿವಾರಣೆಯೂ ಆಗಿದೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂಥೇಳಿ. ಯಾಕಂದರೆ ಜನತಾ ಸರ್ಕಾರ ಮೋರ್ಚಾದ ಕಾರ್ಯಕರ್ತರು ಭಾರತ ಸರ್ಕಾರಕ್ಕೆ ಒಂದು ಮಾಹಿತಿ ಹಕ್ಕು ಕಾನೂನಿನಡಿ ಒಂದು ಅಪ್ಲಿಕೇಶನ್ ಸಲ್ಲಿಸಿ ಆಗಸ್ಟ್ 14, 1947ರಂದು ಬ್ರಿಟಿಷರು ಈ ದೇಶದ ಮಾಲೀಕರಾಗಿದ್ದರು. ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ಆಗಸ್ಟ್ 16ರಿಂದ ನಾವು ಈ ದೇಶದ ಮಾಲೀಕರು ಅನ್ನಲಿಕ್ಕೆ ಏನು ದಾಖಲೆಗಳಿವೆ ಅಂತ ಪ್ರಶ್ನೆ ಕೇಳಲಾಗಿ ಭಾರತ ಸರ್ಕಾರ ತನ್ನ ವಿವಿಧ ಇಲಾಖೆಗಳಿಗೆ ಅದನ್ನೆಲ್ಲ ಆ ಮಾಹಿತಿ ಹಕ್ಕಿನಡಿ ಕಳಿಸಿದಂಥ ಅರ್ಜಿಯನ್ನು ಸುತ್ತಾಡಿಸಿ ಕೊನೆಗೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಉತ್ತರ ಬರ್ತದೆ. ಇದು ಬಹಳ ಗಹನ ಶೋಧನವಾದ ವಿಚಾರವಿದೆ. ಇದಕ್ಕೆ ಸಂಬಂಧಿಸಿದ ದಾಖಲೆಗಳು ಯಾವುವು ನಮ್ಮ ಹತ್ರ ಇಲ್ಲ. ದಯವಿಟ್ಟು ಕಚೇರಿ ಸಮಯದಲ್ಲಿ ತಾವೂ ಕೂಡ ನಮ್ಮ ಜೊತೆಗೆ ಬನ್ನಿ, ನಿಮಗೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇವೆ. ಇಂಥ ದಾಖಲೆಗಳು ನಿಮಗೇನಾದರೂ ಸಿಕ್ಕರೆ ಅವನ್ನ ನಮಗೂ ತೋರಿಸಿ ಅಂಥೇಳಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಹೇಳ್ತದೆ. ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. 1947 ಆಗಸ್ಟ್ 15ರಂದು ಬ್ರಿಟಿಷರು ಭಾರತ ಬಿಡುವಾಗ ಅಧಿಕಾರ ಹಸ್ತಾಂತರಣ ಮಾಡಿ ಹೋಗಿದ್ದಾರೆ. ನಾವು ಮತ್ತೆ ಮರಳಿ ಬರ್ತೀವಿ, ನಾವು ಬರೋವರೆಗೂ ಮನೆ ಕಾಪಾಡ್ಕೊತೀರಿ, ಸ್ವಚ್ಛ ಇಟ್ಕೋರಿ ಅಂತ. ಆದರೆ ಇವರು ಸ್ವಚ್ಛ ಇಟ್ಕೊಳ್ಳೋದು ಪ್ರಶ್ನೆ ಬರಲಿ, ಪೂರಾ ಸತ್ಯಾನಾಶ ಮಾಡಿದ್ದಾರೆ. ಆದರೆ ಈಗ ಮತ್ತೆ ಬ್ರಿಟಿಷರು ಮರಳಿ ಬರುವ ಸಮಯ ಬಂದಿದೆ. ಯಾಕಂದರೆ ಎಲ್ಲ ಈ ದೇಶದ ಆರ್ಥಿಕ, ಸಾಮಾಜಿಕ, ಔದ್ಯೋಗಿಕ, ಕೃಷಿ ವಲಯವನ್ನು ಸರ್ವನಾಶ ಮಾಡಿದ್ದಾರೆ ಎಲ್ಲ ಸರ್ಕಾರಗಳು. ಇಲ್ಲಿ ಯಾರು BJP, ಕಾಂಗ್ರೆಸ್, ಜನತಾದಳ, ಜನತಾ ಪಕ್ಷ ಅನ್ನೋದು ಇಲ್ಲೇ ಇಲ್ಲ. ಬಿಳಿ ಬ್ರಿಟಿಷರು ದೇಶ ಬಿಟ್ಟು ಹೋದರು, ಕರಿ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಾರೆ. ಇಲ್ಲಿ ಏನು ಸಂವಿಧಾನಕ್ಕೆ ಬೆಲೆ ಇಲ್ಲ, ಸಂವಿಧಾನಕ್ಕೆ ಸಂಸ್ಥೆಗಳಿಗೆ ಬೆಲೆ ಇಲ್ಲ. ಭ್ರಷ್ಟರೇ ಇಲ್ಲಿ ಅಗದಿ ಉತ್ತಮರು ದೇಶದಲ್ಲಿ, ಸುಳ್ಳು ಬುರುಕರೇ ದೊಡ್ಡವರು ಈ ಸಮಾಜಕ್ಕೆ ಅನ್ನುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ನಾವು ಸ್ವತಂತ್ರರು ಅನ್ನುವ ಭ್ರಮೆಯಲ್ಲಿ ನಮ್ಮ ಭಾರತೀಯ ಜನ ಇದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ತಾವು ಕೂಡ ಮರೆತು ಬಿಡಿ, ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇನ್ನೇನು ಈ ಬಿಳಿ ಕರಿಯರದು ಬಿಳಿ ಬ್ರಿಟಿಷರು ಏನು ನಮ್ಮನ್ನು ಆಳ್ತಾ ಇದ್ದಾರೆ, ಅವರು ಅತಿ ಶೀಘ್ರದಲ್ಲಿ ಈ ದೇಶ ಬಿಟ್ಟು ತೊಲಗಲಿದ್ದಾರೆ. ಅಂದರೆ ದೇಶದಲ್ಲಿ ಗುಲಾಮರಾಗಲಿದ್ದಾರೆ. ನಾವೆಲ್ಲರೂ ಮತ್ತೆ ಗುಲಾಮರಾಗ್ತೀವಿ ಅಂತ ತಮಗೆ ಹೇಳ್ತಾ ಇದ್ದೀನಿ. ಇದನ್ನು ವಿಡಿಯೋ ನೋಡಿದಂಥ ಯಾರೇ ಆಗಲಿ, ತಮಗೆ ಸ್ವಾತಂತ್ರ್ಯ ಸಿಕ್ಕಿದ ಬಗ್ಗೆ ಏನಾದರೂ ದಾಖಲೆಗಳು ಲಭ್ಯವಿದ್ದರೆ ದಯವಿಟ್ಟು ಅದನ್ನು ಸಾರ್ವಜನಿಕಗೊಳಿಸಬೇಕು ಅಂತ ಈ ಮೂಲಕ ಎಲ್ಲರಲ್ಲಿಯೂ ಮನವಿ ಮಾಡ್ತಾಯಿದ್ದೇನೆ.